ಸರಿ ತಾತ. ತಾತ ಏನಪ್ಪ? ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲಪ್ಪ. ದಿನಾಂಕ ಎಲ್ಲ ಬರ್ಕೊಟ್ರ? ಯಜಮಾನ್ರೆ, ಬಂದಾಗಿಂದ ನೋಡ್ತಾ ಇದ್ದೀನಿ. ನಿಮ್ ಗಮನ ಯಾಕೋ ಇಲ್ಲಿ ಇಲ್ವಲ್ಲ? ಯಾವುದೋ ವಿಚಾರದ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಯಜಮಾನ್ರೆ, ಈ ಮದುವೆ ವಿಚಾರದಲ್ಲಿ ನಿಮಗೇನಾದರೂ ಅಸಮಾಧಾನವಿದೆಯೇ? ಹೇಗೆ? ನಾನು ಯೋಚನೆ ಮಾಡ್ತಾ ಇರೋದು ಮದುವೆ ವಿಚಾರವಾಗಲ್ಲ. ಬೆಳಿಗ್ಗೆ ನಮ್ಮ ಮನೆಗೆ ಒಬ್ಬರು ಮಹರ್ಷಿಗಳು ಬಂದಿದ್ರು. ಅವರು ಮಾರ್ಮಿಕವಾಗಿ ನಮ್ಮ ಮನೆತನದ ಬಗ್ಗೆ, ನಮ್ಮ ಊರಿನ ಬಗ್ಗೆ ಏನೇನೋ ಹೇಳಿದ್ರು. ಎಲ್ಲ ಒಂದು ರೀತಿ ಒಗಟಿನ ರೀತಿಯಲ್ಲಿತ್ತು. ಅವರ ಮುಖದಲ್ಲಿ ಏನೋ ಒಂಥರ ತೇಜಸ್ಸು, ಏನೋ ಆಧ್ಯಾತ್ಮ ಸಾಧನೆ ಮಾಡಿದ ಶಾಂತತೆ, ದೈವಿಕ ಕಳೆ ಅಂತಾರಲ್ಲ ಹಾಗೆ. ಅವರು ಬಂದು ಹೋದಾಗಿಂದ ನನ್ನ ಮನಸ್ಸಲ್ಲಿ ಒಂಥರ ಗೊಂದಲ. ನಾನು ಈ ವಿಚಾರನೇ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ಯಜಮಾನ್ರೆ. ಅವ್ರ ಹೆಸರು ಅದೆಂಥದೋ, ಗೌರವ್ ಮಹರ್ಷಿ ಅಂತೆ. ಊರು ತುಂಬ ಅವ್ರದ್ದೇ ಸುದ್ದಿ ಯಜಮಾನ್ರೆ. ಈಗಾಗಲೇ ಅವ್ರನ್ನ ನೋಡೋದಕ್ಕೆ ಊರು ತುಂಬ ಜನ ಸೇರ್ತಿದ್ದಾರೆ. ಯಾಕೆ ನಾವು ಅವ್ರನ್ನ ದೇವಸ್ಥಾನಕ್ಕೆ ಕರೆಸಿ ಅವ್ರ ಸೇವೆ ಮಾಡಬಾರ್ದು ಅನ್ನಿಸ್ತು. ನಿಮ್ಮನ್ನ ಕೇಳಿ ವ್ಯವಸ್ಥೆ ಮಾಡೋಣ ಅಂತಿದ್ದೀನಿ. ನೀವೇನು ಹೇಳ್ತೀರಿ? ನಿಜವಾಗ್ಲೂ ಇದೊಂದು ಒಳ್ಳೆ ವಿಚಾರ. ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡಿ. ಯಜಮಾನ್ರೆ, ಅವರು ಈ ಊರಿಗೆ ಬಂದಾಗ ಮೊದಲು ಬಂದಿದ್ದು ಅಮ್ಮನವರ ದೇವಸ್ಥಾನಕ್ಕೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದಿದ್ರು. ಅವರು ನಮ್ಮ ಹತ್ರ ಏನು ಮಾತನಾಡಲಿಲ್ಲ. ಈಗಷ್ಟೇ ಮಹಾಕುಂಭಮೇಳ ನಡೀತಲ್ಲ, ಅದನ್ನು ಮುಗಿಸ್ಕೊಂಡು ಬಂದಿದ್ದಾರೆ. ಒಂದಿಷ್ಟು ದಿನ ಅಂಬಾ ನದಿಯ ದಡದಲ್ಲಿ ಸೇವೆ ಸಲ್ಲಿಸಿ ಸಿದ್ಧರ ಬೆಟ್ಟದಲ್ಲಿ ಬಿಡಾರ ಓಡೋ ಕಾರ್ಯಕ್ರಮ ಇದೆ ಅಂತ ಹೇಳಿ ಅವರ ಶಿಷ್ಯ ಹೇಳಿದ. ನನಗೆ ತಿಳಿದಂಗೆ ಅವ್ರು ಎಲ್ಲೂ ಹೋಗಲ್ಲ. ಯಾರು ಕರೆದ್ರು ಅವ್ರು ಎಲ್ಗೂ ಬರಲ್ಲ ಅನ್ಸುತ್ತೆ. ಹಾಗಾಗಿ ಯಾವುದಕ್ಕೂ ನೀವೇ ಸಿದ್ಧರ ಬೆಟ್ಟಕ್ಕೆ ಹೋಗಿ ಅವರನ್ನು ಭೇಟಿಯಾಗೋದು ಒಳ್ಳೇದನಿಸುತ್ತೆ. ತಾತ, ಅವ್ರು ಹೇಳ್ತಾ ಇರೋದು ನಿಜ. ಕೆಲವು ಸಾಧು ಸಂತರು ಜನ ಇರೋ ಕಡೆ ಓಡಾಡಲ್ಲ. ನಾವೇ ಖುದ್ದಾಗಿ ಅವರಿರೋ ಕಡೆ ಹೋಗಿ ನೋಡ್ಕೊಂಡು ಬರೋಣ. ಆಯ್ತಪ್ಪ, ಹೋಗಿ ನೋಡ್ಕೊಂಡು ಬರೋಣ. ಹಾಗಾದ್ರೆ ನಾವೇನು ಬರ್ತೀವಿ ಯಜಮಾನ್ರೆ. ನಮಸ್ಕಾರ. ಆಯ್ತು ಮಾದೇಪ್ನವ್ರೆ. ಹೂವೆ 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 ನಿನ್ನಿನ ಗೋವಿಗೆ ಕಾರಣವೇನೆ ಸೂರ್ಯನ ನಿಯಮನೆ. ಅರೆ ವಾ, ಪೇಂಟಿಂಗ್ ತುಂಬಾ ಚೆನ್ನಾಗಿದೆ. ನೀವೇ ಮಾಡಿದ್ದ? ಹೌದು. ನೀವು ಪೇಂಟಿಂಗ್ ಮಾಡ್ತೀರಾ ಅನ್ನೋ ವಿಚಾರನೇ ನನಗೆ ಗೊತ್ತಿರಲಿಲ್ಲ. ನಾನು ಫಾರಿನಲ್ಲಿ ಓದ್ತಾ ಇದ್ದಾಗ ಪೇಂಟಿಂಗ್ ಕ್ಲಾಸಸ್ನ ಅಟೆಂಡ್ ಮಾಡ್ತಾ ಇದ್ದೆ. ಪದ್ಮಿನಿ, ನನಗೆ ಬಣ್ಣ ಬದಲಾಯಿಸೋ ಪ್ರಪಂಚಕ್ಕಿಂತ ಹಾಳೆಯಲ್ಲಿ ಬಣ್ಣ ತುಂಬಿಸೋ ಪ್ರಪಂಚನೇ ತುಂಬಾ ಇಷ್ಟ. ನಿಮ್ ಪ್ರಪಂಚ ತುಂಬಾ ಚೆನ್ನಾಗಿದೆ. ಹೌದು, ನೀವು ಯಾವ್ಯಾವ ತರ ಪೇಂಟಿಂಗ್ಸ್ ಮಾಡ್ತೀರಾ? ಆಕ್ರಿಲಿಕ್, ವಾಟರ್ ಪೇಂಟಿಂಗ್, ಆಯಿಲ್ ಪೇಂಟಿಂಗ್, ಆಲ್ಮೋಸ್ಟ್ ಎಲ್ಲ ತರದ ಪೇಂಟಿಂಗು ಮಾಡ್ತೀನಿ. ನಿಮ್ಗೆ ಪರಿಸರದ ಪೇಂಟಿಂಗ್ ಅಂದ್ರೆ ಇಷ್ಟನಾ ಅಥವಾ ಮನುಷ್ಯರ ಭಾವನೆಗಳ ಪೇಂಟಿಂಗ್ ಅಂದ್ರೆ ಇಷ್ಟನಾ? ತುಂಬಾ ಖುಷಿಯಲ್ಲಿದ್ದಾಗ ಪರಿಸರದ ಪೇಂಟಿಂಗ್ ಮಾಡ್ತೀನಿ. ಸ್ವಲ್ಪ ಬೇಜಾರಾದಾಗ ಆಬ್ಸ್ಟ್ರಾಕ್ಟ್ ಪೇಂಟಿಂಗ್ ಮಾಡ್ತೀನಿ. ಕೆಲವೊಮ್ಮೆ ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾರಲ್ಲ, ಅವಾಗ ನಾನು ಮನುಷ್ಯನ ಭಾವನೆಗಳ ಪೇಂಟಿಂಗ್ ಮಾಡ್ತೀನಿ. ಹೌದು, ನೀನೇನು ಪೇಂಟಿಂಗ್ ಬಗ್ಗೆ ಇಷ್ಟೊಂದು ವಿಚಾರಿಸ್ಕೋತಾ ಇದೀಯಾ?
ನನಗೂ ಪೇಂಟಿಂಗ್ ಮಾಡೋ ಹವ್ಯಾಸ ಇದೆ. ಹಾಗಂತ ನಾನೇನು ಯಾವುದೂ ಕೋರ್ಸ್ ಮಾಡಿಲ್ಲ. ನಮ್ಮ ಕಾಲೇಜಲ್ಲಿ ವೆಂಕಟಾದ್ರಿ ಅಂತ ಒಬ್ರು ಲೆಕ್ಚರರ್ ಇದ್ರು. ಅವ್ರು ತುಂಬಾ ಚೆನ್ನಾಗಿ ಪೇಂಟಿಂಗ್ ಮಾಡ್ತಿದ್ರು. ಅವ್ರ ಹತ್ರನೇ ಹೇಳಿಸ್ಕೊಂಡಿದ್ದು. ಮನುಷ್ಯಂಗೆ ಯಾವುದಾದ್ರೂ ಒಂದು ಅಭ್ಯಾಸ ಅಥವಾ ಹವ್ಯಾಸ ಇರಬೇಕು, ಇಲ್ಲಾಂದ್ರೆ ಒಂಟಿತನ ಕಾಡೋದಕ್ಕೆ ಶುರುವಾಗುತ್ತೆ. ನನಗೆ ತಿಳಿದಿರೋ ಹಾಗೆ ಆಲ್ಮೋಸ್ಟ್ ಪೇಂಟಿಂಗ್ ಮಾಡೋರೆಲ್ಲ ಒಂಟಿತನನೇ ಇಷ್ಟಪಡ್ತಾರೆ ಅಲ್ವಾ? ಕಲ್ಪನೆಯಲ್ಲಿ ಬದುಕೋರೆಲ್ಲ ಒಂಟಿತನನೇ ಇಷ್ಟಪಡೋದು. ಆದ್ರೆ ನೀವೀ ಮನೆಗೆ ಬಂದ್ಮೇಲೆ ನನಗೆ ಒಳ್ಳೆ ಫ್ರೆಂಡ್ ಸಿಕ್ಕಿದಾಗಾಯ್ತು. ನೀವು ಬರೀ ಈ ಬಿಳಿ ಹಾಳೆಗಳ ಮೇಲೆ ಬಣ್ಣ ತುಂಬಿಸ್ತಾ ಇಲ್ಲ, ನಮ್ಮ ಜೀವನ ಕಂಟಿರೋ ಕಳಂಕನ ಅಳಿಸಿ ನಮ್ಮ ಬದುಕಲ್ಲೂ ಬಣ್ಣಗಳನ್ನ ತುಂಬಿಟ್ರಿ. ನೀವಿಲ್ಲ ಅಂದಿದ್ರೆ ಅಂಕಿತ ಈ ಮನೆ ಸೊಸೆ ಆಗಿರ್ತಿದ್ಲು. ನಾನು ಡಿವೋರ್ಸ್ ತಗೊಂಡು ದೂರ ಉಳಿತಿದ್ದೆ. ನಿಮಗೆಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಹೌದು, ಇದನ್ನೆಲ್ಲ ನೀವು ನಮ್ಮವರು ಅನ್ಕೊಂಡು ಮಾಡಿದ್ರೋ ಅಥವಾ ನಿಮ್ಮ ತಮ್ಮಂಗೋಸ್ಕರ ಮಾಡಿದ್ರೋ? ನ್ಯಾಯಕ್ಕೋಸ್ಕರ ಮಾಡಿದೆ. ನನಗೆ ಹೊರಗಿನವರು ನಮ್ಮವರು ಅನ್ನೋ ಭೇದ ಭಾವ ಇಲ್ಲ. ಸತ್ಯ ಯಾವ ಕಡೆ ಇರುತ್ತೋ ನಾನು ಅದ್ರ ಪರ ಹೋಗ್ತೀನಷ್ಟೆ. ಪದ್ಮಿನಿ, ನೀನು ತುಂಬ ಒಳ್ಳೆಯವಳು. ನನ್ನ ತಮ್ಮ ಹೇಗಿದ್ದ, ಅವನು ಯಾವ ಥರ ಆಡ್ತಾ ಇದ್ದ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅಂಥವನ್ನ ನೀನು ಬದಲಾಯಿಸಿದ್ಯಾ. ನಾನು ಮಾಡಿರೋ ಕೆಲಸಕ್ಕಿಂತ ನಿನ್ನ ಕೆಲಸ ತುಂಬ ದೊಡ್ಡದು. ಮನುಷ್ಯನಲ್ಲಿರೋ ಕೆಟ್ಟತನನ ಎಲ್ಲರೂ ಕಂಡಿಡಿತಾರೆ, ಆದರೆ ಅದನ್ನ ಬದಲಾಯಿಸೋ ಪ್ರಯತ್ನನ ಯಾರೂ ಮಾಡಲ್ಲ. ನಾನು ನಿಮ್ಮ ಗುಣಗಾನ ಮಾಡ್ತಾ ಇದ್ರೆ ನೀವು ನನ್ನ ಬಗ್ಗೆನೇ ಹೊಗಳ್ತಾ ಇದ್ದೀರಲ್ಲ. ಅಲ್ಲ, ನಿಮಗೆ ಒಳ್ಳೆ ವಿದ್ಯೆ ಇದೆ, ಬುದ್ಧಿ ಇದೆ, ಪ್ರತಿಭೆ ಇದೆ, ಧೈರ್ಯ ಇದೆ. ಆದ್ರೂ ನೀವ್ ಯಾಕಿನ್ನೂ ಒಂಟಿಯಾಗಿದ್ದೀರಾ? ನೀವ್ ಯಾಕಿನ್ನೂ ಮದ್ವೆ ಆಗಿಲ್ಲ? ಅದಕ್ಕೆ ಕಾರಣನೇ ಪೇಂಟಿಂಗ್. ಪೇಂಟಿಂಗಾ? ಅರ್ಥ ಆಗ್ಲಿಲ್ಲ. ಪದ್ಮಿನಿ, ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲೂ ತಾನು ಮದ್ವೆ ಆಗೋ ಹುಡುಗ ಹೀಗೆ ಇರಬೇಕು, ಹಾಗೇ ಇರಬೇಕು ಅಂತ ಒಂದಿಷ್ಟು ಕನಸುಗಳಿರುತ್ತೆ. ನಮ್ಮ ಕಲ್ಪನೆನ ಯಾರು ಫೋಟೋ ತೆಗೆದು ತೋರ್ಸಕ್ಕಾಗಲ್ಲ. ಅದಕ್ಕೆ ಬಣ್ಣ ರೂಪ ಎಲ್ಲ ನಾವೇ ಕೊಡಬೇಕು. ಹಾಗೆ ನಾನು ಮದ್ವೆ ಆಗೋ ಹುಡುಗ ಹೀಗೆ ಇರಬೇಕು ಅಂತ ಒಂದು ಕಲ್ಪನೆ ಇತ್ತು. ಅದನ್ನು ನಾನು ತುಂಬ ವರ್ಷಗಳಿಂದಾನೇ ಪೇಂಟಿಂಗ್ ಮಾಡಿ ಇಟ್ಕೊಂಡಿದ್ದೆ. ಯಾವಾಗ ನಾನು ಊರಿಗೆ ಬಂದನೋ ನನಗೆ ಆಶ್ಚರ್ಯ ಆಗೋಯ್ತು. ನನ್ನ ಕಲ್ಪನೆಯಲ್ಲಿರೋ ಹುಡುಗ ನನ್ನ ಕಣ್ಮುಂದೆನೆ ಕಾಣಿಸ್ಕೊಂಡ. ನಾವು ನಂಬಿಕೆ ಇಟ್ಕೊಂಡು ಏನನ್ನಾದ್ರೂ ಬೇಡ್ಕೊಂಡ್ರೆ ಅದು ನಮ್ಮ ಕಣ್ಮುಂದೆನೆ ಬರುತ್ತೆ ಅನ್ನೋದಕ್ಕೆ ನಾನು ಕಲ್ಪನೆ ಮಾಡ್ಕೊಂಡು ಬರ್ದಿರೋ ಆ ಪೇಂಟಿಂಗ್ಗೆ ಸಾಕ್ಷಿ. ಅಯ್ಯೋ, ನೀವ್ ಹೇಳ್ತಿರೋ ವಿಷಯ ಕೇಳ್ತಿದ್ರೆ ನನಗ್ ತಡ್ಕೊಳಕ್ಕೆ ಆಗ್ತಿಲ್ಲ. ನೀವು ಕಲ್ಪನೆಯಲ್ಲಿ ಪೇಂಟಿಂಗ್ ಮಾಡಿರೋ ಹುಡುಗ ಇದೇ ಊರಲ್ಲಿ ಇದ್ದಾನೆ ಅಂದ್ರೆ ನನಗ್ ಆಶ್ಚರ್ಯ ಆಗ್ತಿದೆ. ಎಲ್ಲಿದ್ದಾನೆ, ಹೇಗಿದ್ದಾನೆ, ತೋರಿಸಿ ಒಂದ್ಸರಿ. ಖಂಡಿತ ಬಾ, ತೋರಿಸ್ತೀನಿ.